ಈಗ 2.5 ವರ್ಷದಿಂದ ಏನಾಗೈತೆ ಅಂದರೆ ಆಟೋದಲ್ಲಿ ಭಾಳ ನಮಗೆ ಭಾಳ ಇದಾಗ್ಬಿಟ್ಟೆ, ತೊಂದರೆ ಆಗ್ಬಿಟ್ಟೈತೆ ಸರ್. ಯಾರು ಎಲ್ಲ ಫ್ರೀ ಸಿದ್ದರಾಮಯ್ಯನವರು ಫ್ರೀ ಮಾಡಿದ್ಮೇಲೆ ನಮ್ಗೆ ಯಾರು ಹತ್ತೋದೇ ಇಲ್ಲ ಸರ್. ಎಲ್ಲ ಬಸ್ ಕಾಯ್ಕೊಂಡು ನಮ್ಮ ಸಿದ್ದರಾಮ ಅಮ್ಮ ಬರ್ತಾರೆ, ನಮ್ಗೆ ಯಾಕೆ ಭಯ ಅನ್ನೋ ರೀತಿಲಿ ಹೆಂಗಸರೆಲ್ಲ ಒಂದು ಇದು ಮಾಡ್ತಾ ಇರ್ತಾರೆ. ಹಂಗಾಗಿ ನಮ್ಗೆ 2.5 ವರ್ಷದಿಂದ ಭಾಳ ಗ್ಯಾಸ್ಗಾದರೆ ಮನೆಗಿರಲ್ಲ, ಮನೆಗಾದ್ರೆ ನಮ್ಗೆ ಖರ್ಚಿಗಿರಲ್ಲ, ಆ ಥರ ಜೀವನ ಆಗ್ಬಿಟ್ಟೈತೆ. ಹಾಗಾಗಿ ನಾವು ಏನು ಈಗ ಸಿದ್ದರಾಮಯ್ಯ ಮಾಡುವಾಗ ಎಲ್ಲಾನು ಯೋಚನೆ ಮಾಡಿ ಮಾಡಬೇಕು. ಈಗ ಒಬ್ರಿಗೆ ಮಾಡಿದ್ರು ಅವ್ರು ಮಾಡಿರೋದು ಕೆಲವ್ರಿಗೆ ಒಳ್ಳೇದಾಗೈತೆ, ನಮಗೆ ಕೆಟ್ಟದಾಗೈತೆ. ಅರ್ಥ ಆಯ್ತಾ ಸರ್? ನಮಗೆ ಕೆಟ್ಟದಾಗೈತೆ, ಕೆಲವ್ರಿಗೆ ಲೇಡೀಸ್ಗೆಲ್ಲ ಫ್ರೀ ಮಾಡವ್ರೆ, ನಮಗೆ ಹತ್ತೋದಿಲ್ಲ, ನಮಗೆ ತೊಂದರೆ ಆಗೈತೆ. ನಾವು ಯಾರ ಹತ್ರ ಹೇಳ್ಬೇಕು? ಈಗ ಅವ್ರ ಹತ್ರನೇ ಮಾತಾಡ್ಬೇಕು ನಾವು, ಅಲ್ವಾ? ಅವ್ರಿಗೆ ಹೇಳ್ಬೇಕು ನಮ್ಮ ಕಷ್ಟಗಳೆಲ್ಲ ಸಿದ್ದರಾಮಯ್ಯನ ಹತ್ರನೇ ಹೇಳ್ಬೇಕು. ಕರೆಂಟ್ ಬಿಲ್ಲು ಜಾಸ್ತಿ ಈಗ ಆಲ್ರೆಡಿ ಕರೆಂಟ್ ಬಿಲ್ ಇಲ್ಲ ಅಂತ ಹೇಳವ್ರೆ. ಕೆಲವರು ಈಗ ಎರಡು ವರ್ಷದಿಂದ ಕೆಲವರು ಮನೆಗಳಲ್ಲಿ ಕಟ್ತಾ ಇಲ್ಲ ಸರ್. ಕೆಲವು ಮನೆಗಳಲ್ಲಿ ಬರ್ತಾ ಇದೆ, ಕೆಲವು ಮನೆ ಕಟ್ತಾ ಇಲ್ಲ, ಕೆಲವು ಮನೆಗಳಲ್ಲಿ ಬರ್ತಾ ಇದೆ. ಹಂಗಾಗಿ ಈಗ ಬರ್ತಾ ಇದೆ ಅಂದರೆ ಈಗ ಎಲ್ಲನೇ ಅವರೇ ಈಗ ಎಲ್ಲ ಫ್ರೀ ಮಾಡ್ಬಿಟ್ಟು ತಿರ್ಗೆಲ್ಲ ಕರೆಂಟ್ ಬಿಲ್ ಹಾಕೋದು, ತಿರ್ಗಾ ಇನ್ನೂ ಅವ್ರಿಗೆ ಒಂದು ಸ್ವಲ್ಪ ಇದಾಗುತ್ತೆ, ಯಾರಿಗೆ? ಸಿದ್ದರಾಮಯ್ಯರಿಗೆ. ಅದಕ್ಕೆ ಏನೇ ಮಾಡಬೇಕಾದ್ರೂ ನಾವು ಫಸ್ಟು ಯೋಚನೆ ಮಾಡಿ ಒಂದು ಏನೇ ಮಾತಾಡ್ತೀವಿ ಅಂದರೂ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ಬೇಕು ಸರ್. ಈಗ ನಾವು ಮಾತಾಡ್ತಾ ಇದ್ರೆ ಅವ್ರ ಬಗ್ಗೆನೂ ಈಗ ಕೆಲವು ಒಳ್ಳೇದು ಮಾಡೋರೆ, ನಮಗೆಲ್ಲ ಕೆಟ್ಟದಾಗೈತೆ. ಕೆಲವರಿಗೆ ಫ್ರೀ ಮಾಡೋರು 2,000 ದುಡ್ಡು ತಗೋತವ್ರೆ, ಕರೆಂಟ್ ಬಿಲ್ ಫ್ರೀ. ಕೆಲವ್ರಿಗೆ ಒಳ್ಳೇದಾಗೈತೆ, ನಮ್ಮಂಥವ್ರಿಗೆ ಕೆಟ್ಟದಾಗೈತೆ. ಹಂಗಾಗಿ ಸಿದ್ದರಾಮಯ್ಯವರು ಎಲ್ಲಾನು ನೋಡಿ ಏನೇ ಮಾಡಬೇಕಾದ್ರೂ ದಯವಿಟ್ಟು ಯೋಚನೆ ಮಾಡಿ, ಗಮನಕ್ಕೆ ತಗೊಂಡು ಯೋಚನೆ ಮಾಡಿ, ಎಲ್ಲರ ಬಗ್ಗೆನೂ ಯೋಚನೆ ಮಾಡಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಸಿದ್ದರಾಮಯ್ಯವ್ರಿಗೆ ಅಷ್ಟೇ, ಇನ್ನೇನು ಇಲ್ಲ ಸರ್. ಏನೇ ಮಾಡ್ಬೇಕಾದ್ರು ಕೇಳಿ ಎಲ್ಲಾನು ಯೋಚನೆ ಮಾಡಿ ಮಾಡಬೇಕು. ಇವ್ರು ಇದು ಮಾಡಿದ್ರೆ ಇವ್ರಿಗೆ ಒಳ್ಳೇದಾಯ್ತು, ಅವ್ರಿಗೆ ಕೆಟ್ಟದಾಯ್ತದೆ. ಈಗ ನಮ್ಗೆ ಕೆಟ್ಟದಾಗಿ ಕೆಲವರು ಸಾವುಕಾರಿ ಬಸ್ನವ್ರು ಎಷ್ಟೆಷ್ಟೋ ನಿಲ್ಲಿಸ್ಬಿಟ್ಟವ್ರೆ ಸರ್. ಊರಲ್ಲಿ ಹತ್ತಲ್ಲ. ಈಗ ನಾವು ಮಂಡ್ಯದವ್ರೆ ಸರ್, ಮಂಡ್ಯದಲ್ಲಿ ಬರೋ ಗಂಟು ಹತ್ತಲ್ಲ, ಗೌರ್ಮೆಂಟ್ ಬಸ್ಗೆ ಹತ್ತಾರೆ. ಯಾಕೆಂದರೆ ಅಲ್ಲಾಗ 25 ರೂಪಾಯಿ ಕೊಡಬೇಕು ಅನ್ನೋದು ಕೆಲವರಿಗೆ ಫ್ರೀ ಮಾಡಿ. ಹಂಗಾಗಿ ಮಂಡ್ಯದಲ್ಲೂ ಅಷ್ಟೇ ಸಾವುಕಾರಿ ಬಸ್ಗಳೆಲ್ಲ ಪಾಪ ಅವ್ರಿಗೆ ಅವ್ರಿಗೂ ಹಿಂಸೆ ಆಗೈತೆ. ಏಕೆಂದರೆ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ಬೇಕು. ಏನೇ ಮಾಡಿದ್ರು ಸಿದ್ದರಾಮಯ್ಯವರು ಯೋಚನೆ ಮಾಡಿ ಮಾಡಬೇಕು ಅಂತ ಸಿದ್ದರಾಮಯ್ಯವ್ರಿಗೆ ಕೇಳ್ಕೊತೀವಿ. ಇವೆಲ್ಲ ಫ್ರೀ ಮಾಡೋದೆಲ್ಲ ನಮಗೂ ತೊಂದರೆ. ಈಗ ಮಾಡಿದ್ರೆ ಜನಗಳು ಪಬ್ಲಿಕ್ ಅವ್ರು ಮಾತಾಡ್ತಾರೆ ಸರ್. ಈಗ ನಾವು ಪಬ್ಲಿಕ್ಲೆ ನಾವು ಮಾತಾಡ್ತೀವಿ. ಈಗೆಲ್ಲ ಹಿಂಗೆ ಕೊಟ್ಬಿಟ್ಟು ಈಗೆಲ್ಲ ನಮಗೂ ಬಿಸ್ನೆಸ್ ಇಲ್ಲ. ಈಗ ಆಧಾರ ಕಟ್ಟಿದ್ರೆ ಅದನ್ನು ಕಟ್ಟು ಅಂದರೆ ಈಗ ಇನ್ನೂ ತೊಂದರೆ ಆಯ್ತದೆ ನಮಗೆ. ಈಗ ಇದು ಫ್ರೀ ಮಾಡವ್ರೆ, ಕರೆಂಟ್ ಬಿಲ್ ಕಟ್ಟು ಅಂದರೆ ಈಗ 700-800 ಬರ್ತಿತ್ತು ನಮಗೆ. ಈಗ ಅದನ್ನು ಕಟ್ಟಿ ಅಂದ್ರೆ ಅದೂ ತೊಂದರೆ ಆಯ್ತದೆ ನಮಗೆ. ಹಂಗಾಗಿ ಏನು ಮಾಡ್ತಾಯಿದ್ರೆ ಇನ್ನು 2 ವರ್ಷ ಗಂಟ ನಮಗೆ ಆಟೋದವ್ರಿಗೂ ಎಲ್ಲ ಬಗ್ಗೆನೂ ಯೋಚನೆ ಮಾಡಬೇಕು ಸಿದ್ದರಾಮಯ್ಯವರು ಅಂತ ಕೇಳ್ಕೊತೀವಿ. ಏನು ಈ ಕರೆಂಟ್ ಬಿಲ್ ಕಮ್ಮಿ ಈಗ ಕಟ್ಟಿ ಅಂದರೆ ಯಾರು ಕಟ್ತಾರ ಸರ್? ನಮಗೆ ಬಿಸ್ನೆಸ್ ಇಲ್ಲ. ನಮಗೊಂದು ತಿಂಗ್ಳಿಗೆ 30,000 ಕೊಟ್ಟರೆ ಸಿದ್ದರಾಮಯ್ಯನ ಕೈ ಮುಗಿತಾ ಇರ್ತೀವಿ. ನಮಗೂ ತಿಂಗ್ಳಿಗೆ 30,000 ಕೊಟ್ಟರೆ ಆಟೋದ್ರ ಬಿಸ್ನೆಸ್ ಇಲ್ಲ. ನಮಗೂ ಕೊಟ್ಟರೆ ನಾವು ಸಿದ್ದರಾಮಯ್ಯನಿಗೆ ಏಕಾರ ಇಕ್ತೀವಿ. ಸಿದ್ದರಾಮಯ್ಯನಿಗೆ ಯಾವತ್ತು ಹಿಂಗೆ ಇವರೇ ಇರಲಿ ಅಂತ ನಾವು ಕೇಳ್ಕೊತೀವಿ. ನಮಗೆ ಬಿಸ್ನೆಸ್ ಇಲ್ಲ, ಯಾರು ಕೊಡ್ತಾರೆ? ತಿಂಗಳಿಗೆ 30,000 ದುಡಿಬೇಕು ನಮಗೆ. ಯಾಕೆ? ಮಕ್ಕಳು ಕಾಲೇಜ್ಗಳು, ಮನೆ ಬಾಡಿಗೆ, ನೀರು ಬಿಲ್ಲು, ಕರೆಂಟ್ ಬಿಲ್ಲು, ಕೇಬಲ್ ಪ್ರತಿಯೊಂದು ಖರ್ಚುಗಳಿಗೆಲ್ಲ ಇರ್ತವೆ ಸರ್. ಅದ್ರ ಬಗ್ಗೆ ಈಗ ನಾವು ಈಗ ಬಿಸ್ನೆಸ್ ಇಲ್ಲ ಅಂದರೆ ಎಲ್ಲಿ ಏನು ಈಗ 10 ರೂಪಾಯಿ ಅವರು ಬಸ್ ಚಾರ್ಜ್ ಕಮ್ಮಿ ಮಾಡಿಬಿಟ್ರು, ನಮ್ಮ ಮನೆಯವ್ರು ಎಲ್ಲೂ ಹೋಗಲ್ಲ ಅಲ್ವಾ? 10 ರೂಪಾಯಿ ಈಗ ಅಲ್ಲಿ ಮಾಡಿಬಿಟ್ರೆ ಫ್ರೀ ಮಾಡಿಬಿಟ್ರು. ಈ ಕೋಟಿ ಈಗ ಅವರು ಕಟ್ತಾವ್ರೆ. ಜನ ಏನು ಕೇಳ್ಕೊಂತಿರಲಿಲ್ಲ. ನಮ್ಮ ಬಸ್ ಚಾರ್ಜ್ ಫ್ರೀ ಮಾಡಿ ಅಂತ ಕೇಳಿರಲಿಲ್ಲ. ಅದಕ್ಕೆ ಮಾಡುವಾಗ ಎಲ್ಲಾದ್ರ ಬಗ್ಗೆ ಯಾವ್ದಾರು ಅದೇ ಬದಲು ಏನಾರ ಕಮ್ಮಿ ದಾಸ್ಯ ಧಾನ್ಯಗಳು ಇದು ಕಮ್ಮಿ ಮಾಡ್ಬೋದಾಗಿತ್ತು. ಇವೆಲ್ಲ ಬೇಕಾಗಿರಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯವ್ರು ಏನೇ ಮಾಡಬೇಕಾದ್ರು ಯೋಚನೆ ಮಾಡಿ ಅಂತ ಸಿದ್ದರಾಮಯ್ಯವ್ರಿಗೆ ನಮ್ಮ ಆಟೋದವ್ರಿಗೆ ಒಂದು ಸ್ವಲ್ಪ ಏನಾರ ಭಾಳ ತೊಂದರೆ ಆಗೈತೆ. ನಾವು ಮಾತಾಡೋಕ್ಕೂ ಆಗಲ್ಲ. ಯಾಕೆಂದರೆ ಅವರು ಒಂದು ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ನಾವು ಗೌರವ ಕೊಡಬೇಕು. ಅದನ್ನ ನಾವು ಹೇಳೋಕ್ಕಾಗಲ್ಲ. ಈಗ ಯಾಕೆಂದ್ರೆ ನಮಗೆ ಕೆಲವರು ಬೈತಾ ಇರ್ತಾರೆ, ಬೇಡ ಅವರು ಕೆಲವ್ರಿಗೆ ಒಳ್ಳೆಯವ್ರು ಮಾಡೋರೆ, ನಮ್ಮಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಹಂಗಾಗಿ ನಾವು ಏನು ಮಾತಾಡೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಆ ಥರ ಸಿದ್ದರಾಮಯ್ಯವ್ರಿಗೆ ಕೈ ಮುಗಿದು ಕೇಳ್ಕೊತೀವಿ. ಈಗ ಏನು ಇದು ಮಾಡ್ತೀವಿ ಕರೆಂಟ್ ಬಿಲ್ಲು ಅವೆಲ್ಲ ಹಂಗೆ ಮುಂದುವರ್ಸ್ಕೊ ಹೋಗಿ ಅಂತ ಕೇಳ್ಕೊತೀವಿ. ಈಗ ಹೆಂಗೆ ಮಾಡ್ಕೊಯ್ತಾರೆ? ಈಗ ಕಟ್ಟಿ ಅಂದರೆ ಎಲ್ಲಿ ಕಟ್ಟೋಕ್ಕಲ್ಲ. ಈಗ ನಮಗೆ ನಾವು ಕಟ್ತಾ ಇಲ್ಲ ಸರ್. ಈಗ 1-2.5 ವರ್ಷದಿಂದ ಹೇಳ್ತಾ ಇಲ್ವ, ಒಂದು ಕಡೆ ಒಳ್ಳೇದಾಗೈತೆ, ನಮಗೆ ಬಿಸ್ನೆಸ್ ಇಲ್ಲ, ನಾವು ಅದಕ್ಕೆ ಮಾತಾಡೋಕ್ಕಲ್ಲ. ಈಗ ಅಲ್ಲಿ ಈಗ 1,000 ಬತ್ತಿತ್ತು, ಅಲ್ಲಿ ಬಿಸ್ನೆಸ್ಸು ಕರೆಂಟ್ ಬಿಲ್ ಕಟ್ಟಿಲ್ಲ. ಈಗ ಅದನ್ನೂ ಕಟ್ಟು ಅಂದರೆ ಈಗ ಇಲ್ಲಿ ಬಿಸ್ನೆಸ್ ಇಲ್ಲದೆ ಎಲ್ಲಿ ಕಟ್ಟೋಕ್ಕಾಯ್ತದೆ ಅಲ್ವಾ? ಆ ಥರ ನಾವು ಈಗ ಅವ್ರ ಬಗ್ಗೆ ನಾವು ಕೆಟ್ಟದ್ದಾಗೂ ಮಾತಾಡೋಕ್ಕೂ ಹೋಗಲ್ಲ. ಕೆಲವರೆಲ್ಲ ಅಂತಾರೆ ಈಗ ನಮ್ಮ ಬಿಸ್ನೆಸ್ ಇಲ್ಲ ಅಂದ್ಬಿಟ್ಟು ನಾವು ಏನು ಮಾತಾಡೋಕ್ಕಲ್ಲ. ಬಟ್ ಅಲ್ಲಿ ಒಳ್ಳೇದು ಕೆಲವ್ರಿಗೆ ಒಳ್ಳೇದಾಗೈತೆ, ಕೆಲವ್ರಿಗೆ ಕೆಟ್ಟದಾಗೈತೆ. ಅವರೆಲ್ಲ ನೋಡಿ ಮಾತಾಡುವಾಗಲೇ ಫಸ್ಟೇ ಮಾತಾಡ್ಬೇಕಾಗಿತ್ತು. ಇವಾಗ ಏನಾಯ್ತು ಅಂದರೆ ಇನ್ಮೇಲೆ ಮುಂದಕ್ಕಾರ ನೋಡಿ ಯೋಚನೆ ಮಾಡಬೇಕು ಅಂತ ಸಿದ್ದರಾಮಯ್ಯವ್ರಿಗೆ ಕೇಳ್ಕೊತೀವಿ. ನಾವು ಮಂಡ್ಯದವ್ರೆ, ಅದಕ್ಕೋಸ್ಕರ ನಾವು ಏನು ಮಾತಾಡೋಕ್ಕಲ್ಲ. ನಾವು ಆಟೋದವ್ರು 30 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ ಸರ್. ನಾವು ಬಿಸ್ನೆಸ್ ಇಲ್ಲ. ನೋಡಿ ಮೈಕೆಲ್ಲ ನೋವು ಬಂದ್ಬಿಡ್ತಾರೆ. ಅದರೊಳಗೆ ಕಲ್ತಿರೋರು ಎಣ್ಣೆ ಹೊಡ್ಕೊಂಡ್ರೆ ಅದು ಮನೆ ಒಳಗಿರಲ್ಲ. ಮನೆಗಳಲ್ಲಿ ನೆಮ್ಮದಿ
ನೆಮ್ಮದಿನೇ ಇರಲ್ಲ. ಯಾಕೆಂದರೆ ಬಿಗ್ನೆಸ್ ಇಲ್ಲ ಅಂತ ಎಣ್ಣೆ ಹೊಡಿತಾರೆ, ಮನೆಗಳಲ್ಲಿ ದುಡ್ಡಿಲ್ಲ ಏನು ಮಾಡ್ತಿದೆ ಅಂತ ಇರ್ತಾರೆ. ಹಿಂಗೆಲ್ಲ ಆಗಿ ಭಾಳ ಹಿಂಸೆ ಆಗ್ಬಿಡುತ್ತೆ ಆಟೋದವ್ರಿಗೆ. ಎಲ್ಲ ಆಟೋದವ್ರಿಗೆ ಅಂತಾರೆ, ಕ್ಯಾಬ್ನವ್ರಿಗೆ, ಕಾರ್ನವ್ರಿಗೆ, ಪ್ರತಿಯೊಬ್ಬರಿಗೂ ಇದಾಗೈತೆ ಸರ್. ದಯವಿಟ್ಟು ನಿಮ್ಮೆಲ್ಲ ಸಿದ್ದರಾಮಣ್ಣವ್ರಿಗೆ ಏನೇ ಮಾಡ್ಬೇಕಾದ್ರೂ ಯೋಚನೆ ಮಾಡಿ ಸಿದ್ದರಾಮಣ್ಣವರು ಮಾಡಬೇಕು ಅಂತ ಸಿದ್ದರಾಮಣ್ಣ ಹತ್ರ ಕೇಳ್ಕೊತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.